ನೋಡಿ ಎಷ್ಟು ಚೆನ್ನಾಗಿ ಹಿಡಿಯುತ್ತೆ. ಹಾ ಹೌದು, ಅದು ಎಣ್ಣೆ ಇರಬಾರ್ದು, ಅದು ಜರಿಯುತ್ತೆ. ಅದಾಗದೆ ಎಷ್ಟು ನೀಟಾಗಿ ಬಿಡಿಸ್ಕೊಳತ್ತಲ್ಲ. ಅದು ಮೋಲ್ಡ್ ಅಲ್ಲಿ ಆಯಿಲ್ ಇದ್ರೆ ಸ್ಲಿಪ್ ಆಗ್ಬಿಡುತ್ತೆ. ಸೊ ನೀಟಾಗಿ ಡ್ರೈ ಆಗಿದೆ ನೋಡಿ, ಎಷ್ಟು ಚೆನ್ನಾಗದೆ ರಿಲೀಸ್ ಆಗದೆ ಅಲ್ಲಿ. ಅದು ನೋಡೋದಕ್ಕೆ ಒಂದು ಮಜಾ ಅಲ್ಲ ಅಲ್ಲಿ ನೋಡು. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕ್ಯಾಮ್ರಾ ಬ್ಯಾಕ್, ಎಸ್ ಸುನಂದ ಆಂಟಿ ಮನೆ, ಸೋನಾ ಆಂಟಿ ಮನೆ ಇದ್ದೀವಿ. ಸೊ ಇವತ್ತು ಸುನಂದ ಆಂಟಿ ಯಾವ ರೆಸಿಪಿ ಮಾಡ್ತಿದ್ದಾರೆ? ಫಾರ್ ಅ ಚೇಂಜ್ ಇವತ್ತು ಸ್ವೀಟ್ ಆಗಿರೋ ನಮ್ ಸುನಂದ ಆಂಟಿ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದಾರೆ. ಆದ್ರೆ ಇದು ತುಂಬಾ ಯುನೀಕ್ ರೆಸಿಪಿ ಇವತ್ತು, ಅಂದ್ರೆ ಎಲ್ರ ಮನೇಲೂ ಮಾಡಲ್ಲ ಅಲ್ವಾ ಆಂಟಿ? ಕಾಲದ್ದು ಇದೇನು ಹೊಸ್ತೇನಲ್ಲ, ನಾನೀಗ 50 ವರ್ಷದಲ್ಲಿ ಮಾಡಿದ್ದೀನಿ. ಹೌದಾ? ಓಕೆ. ಬಟ್ ನಾನಂತೂ ಇದುವರೆಗೂ ಇದನ್ನ ಮನೇಲಿ ಮಾಡಿರೋದು ಎಲ್ಲೂ ನೋಡಿಲ್ಲ ಆಂಟಿ. ಹೊರಗಡೆಯಿಂದ ನಾವು ತಂದು ತಿಂದಿದ್ದೀವಿ ಅಷ್ಟೇ. ಮಾಡ್ತಿದ್ದೆ ನಾನು. ಹಾ, ಬಟ್ ರೆಗ್ಯುಲರ್ ಆಗಿ ಸಾಮಾನ್ಯವಾಗಿ ಮಾಡಲ್ಲ ಇದನ್ನ ಅಲ್ವಾ? ಸೊ ಆ ತರ ರೆಗ್ಯುಲರ್ ಆಗಿ ಮಾಡದೇ ಇರುವಂತ ಜರಾಸ ಹಟ್ಕೆ ಅಂತ ಏನಂತೀವಿ, ಆ ತರ ಒಂದು ಹಟ್ಕೆ ರೆಸಿಪಿ. ತುಂಬಾ ಸ್ವೀಟು ಇರಲ್ಲ, ಇದು ಕ್ರಿಸ್ಪಿ ಆಗಿ ಇರುತ್ತೆ. ಸೊ ಓಕೆ, ಅಡ್ಗೆ ಮನೆಗೆ ಹೋಗೋ ತನಕ ಕಾಯೋದೇ ಇಲ್ಲ, ನಾನು ಹೇಳೇ ಬಿಡ್ತೀನಿ ನಿಮ್ಗೆ, ಥಂಬ್ನೇಲ್ ನೋಡಿರ್ತೀರಾ. ಸೊ ಇವತ್ತು ನಾವು ಮಾಡ್ತಾ ಇರುವಂತದ್ದು ಹಾಟ್ ಚಿಪ್ಸ್ ಅಲ್ಲಿ ಸಿಗುವಂತ ರೋಸ್ ಕುಕೀಸ್ ಅಂತ ರುಚಿಯಾಗಿರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆಕ್ಚುಲಿ ಆಲಾಪಕ್ಕೆ ತುಂಬಾ ಇಷ್ಟ. ಅಂಡ್ ಫಸ್ಟ್ ಬ್ರೇಕ್ ಅವನಿಗೆ ಬಾಕ್ಸ್ ಹಾಕೋದು ತುಂಬಾ ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಅದು ಸ್ವೀಟ್ ಆಗೂ ಇರುತ್ತೆ, ಒಳ್ಳೇದು. ಅಂಡ್ ಅದು ಶೇರಿಂಗ್ ಚೆನ್ನಾಗಿರುತ್ತೆ ಗೊತ್ತಾ ಆಂಟಿ ಡಿಸೈನ್. ಸೊ ಅವ್ನ್ ಬಾಕ್ಸ್ ಹಾಕಿದ್ರೆ ಎಲ್ರು ಬಂದು ಶೇರ್ ಮಾಡ್ಕೊಳ್ತಾರಂತೆ ಅವ್ನ ಬಾಕ್ಸ್ ಅಲ್ಲಿ. ಪೀಸಿಂಗ್ ತೆಗಿತಾ ಇದ್ರೆ ಹಂಗಂಗೆ ಬರುತ್ತೆ. ಕರೆಕ್ಟ್. ಸೊ ಮನೇಲಿ ಮಾಡಿದ್ರು ಹಂಗೆ ಬರುತ್ತಾ ಆಂಟಿ? ನೋಡುವ ಅದನ್ನ, ಯಾಕಂದ್ರೆ ನಾನು ಮನೇಲಿ ಮಾಡಿರೋದು ನೋಡೇ ಇಲ್ಲ. ಸೊ ಹೊರಗಡೆ ಅಫ್ಕೋರ್ಸ್ ತಗೊಂಡ್ಬಂದು ಮಾಡೋದು ಅದೇ ಡಿಸೈನ್ ಅದು ಇರೋದು ಎಲ್ಲಾ ಕಡೆಗೂ, ಆ ಡಿಸೈನ್ ಮಾಡೋದು. ಓಕೆ ಸರಿ, ಹಾಗಿದ್ರೆ ತಡ ಯಾಕೆ, ನಾವು ಅಡ್ಗೆ ಮನೆಗೆ ಹೋಗ್ತೀವಿ. ನೀವು ಅಷ್ಟರಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಬನ್ನಿ ಆಂಟಿ, ಅಡ್ಗೆ ಮನೆಗೆ ಹೋಗೋಣ. ಸೊ ಅಡ್ಗೆ ಮನೆಗೆ ಬಂದಾಯ್ತು. ಆಂಟಿ ಹೇಳ್ತಾ ಇದ್ರು ನನಗೆ ತುಂಬಾ ಸಿಂಪಲ್ ಇದು, ತುಂಬಾ ಈಸಿ, ತುಂಬಾ ಕ್ವಿಕ್ ಅಂತ. ನನಗೆ ಆಕ್ಚುಲಿ ಇಂಗ್ರೀಡಿಯೆಂಟ್ ನೋಡಿ ಶಾಕ್ ಆಗ್ಬಿಟ್ಟಿದೆ. ಒಂದೇ ಒಂದ್ ಇಟ್ಕೊಂಡು ರೆಡಿ ಮಾಡ್ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಆಂಟಿ ಅಂದ್ರೆ ಒಂದ್ ಟ್ರೈನ್ ಅಲ್ಲಿ ಫುಲ್ ನೀಟಾಗಿ ಬಟ್ಲ ಎಲ್ಲ ರೆಡಿ ಇರುತ್ತಲ್ವಾ? ಏನ್ ಆಂಟಿ ಇದು ಒಂದೇ ಒಂದ್ ಇಂಗ್ರೀಡಿಯೆಂಟಾ? ಇಲ್ಲ ಅದಕ್ಕೆ ಮಿಕ್ಸ್ ಮಾಡಿದೀನಿ. ಅದ್ ಏನಂದು ಹೇಳ್ತೀನಿ. ಹಾ ಹೇಳಿ ಆಂಟಿ. ಆಯ್ತಾ? ಮೈದಾ ಇದೆ, ಬೇಕಂದ್ರೆ ಒಂಚೂರು ಚಿರುಟಿ ರವೆ ಹಾಕೋಬಹುದು. ಆಮೇಲೆ ಸಕ್ಕರೆ ಪುಡಿ, ಏಲಕ್ಕಿ ಹಾಕಿ ಸಕ್ಕರೆ ಪುಡಿ ಹಾಕಿದೀನಿ. ಒಂದ್ ಚಿಟ್ಕೆ ರುಚಿಗೋಸ್ಕರ ಒಂಚೂರು ಉಪ್ಪು ಹಾಕಿದೀನಿ. ಓಕೆ, ಜಾಸ್ತಿ ಇಲ್ಲ. ಇವತ್ತೆಲ್ಲ ಮಿಕ್ಸ್ ಮಾಡ್ಬಿಟ್ಟಿದಾರ ಆಂಟಿ. ಸೊ ಮೈದಾ ಹಿಟ್ಟು ಎಷ್ಟು ತಗೊಂಡಿದ್ದೀರಾ ಆಂಟಿ? ಮೈದಾ ಹಿಟ್ಟು ಏನೊಂದು ಕಾಫಿ ಲೋಟದಲ್ಲಿ 2 ಲೋಟ ಲೆಕ್ಕ. ಆಂಟಿ ಕಾಫಿ ಲೋಟ ಅಂತ ಹಿಂಗ್ ಅಲ್ಲ, ಚಿಕ್ಕದು. ಅದಕ್ಕೆ ಕಾಫಿ ಲೋಟ ಲೋಟದಲ್ಲಿ 1 ಲೋಟ ನೀರಿನ ಲೋಟ. ಕರೆಕ್ಟ್, ನೀರಿನ ಲೋಟ. ದಿಸ್ ಇಸ್ ಫೈನ್. ಸೊ ನೀರಿನ ಲೋಟದಲ್ಲಿ 1 ಲೋಟ ಮೈದಾ ಹಿಟ್ಟು. ಚಿರೋಟಿ ರವೆ ಬೇಕು ಅಂದ್ರೆ ಎಷ್ಟು ಹಾಕೋಬಹುದು? 1 ಸ್ಪೂನ್ ಹಾಕೋಬಹುದು. 1 ಸ್ಪೂನ್ ಅಷ್ಟೇ. ಸೊ ನೀವ್ ಹಾಕಿಲ್ಲ? ನಾ ಹಾಕಿಲ್ಲ. ಇಷ್ಟು ಮೈದಾ ಹಿಟ್ಟು. ಆಮೇಲೆ ಬೂರಾ ಸಕ್ಕರೆನಾ ಇದು? ಇಲ್ಲ, ಸಕ್ಕರೆನ ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಂಡೆ. ಬೂರಾ ಸಕ್ಕರೆ ಅಂದ್ರೆ ಏನಂಟಿ? ಅದನ್ನೇ ಪುಡಿ ಮಾಡಿ ಇಟ್ಟಿರ್ತಾರಷ್ಟೇ. ಅಷ್ಟೇ ಅಲ್ವಾ? ಸಕ್ಕರೆ ಪುಡಿ ಮಾಡಿರೋದೇ ಬೂರಾ ಸಕ್ಕರೆ ಅಲ್ವಾ? ಓಕೆ, ಎನಿವೇಸ್. ಸೊ ಪೌಡರ್ಡ್ ಶುಗರ್, ಓಕೆ, ಸಕ್ಕರೆನ ಏಲಕ್ಕಿ ಹಾಕಿ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ. ಸ್ವೀಟ್ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೊಳ್ಳಿ. ಹಾ, ಇದು ಕಡಿಮೆ ಇದ್ರೆ ಚೆನ್ನಾಗಿರುತ್ತಲ್ಲ? ಮೀಡಿಯಂ ಆಗಿ ಹಾಕಿದೀನಿ. ಓಕೆ, ಎಷ್ಟು ಹಾಕಿದೀರಾ ಆಂಟಿ? 1 ಲೋಟ ಮೈದಾ ಹಿಟ್ಟು ಅಂದ್ರೆ ದೊಡ್ಡ ಲೋಟದಲ್ಲಿ, ಒಂದು ಚಿಕ್ಕ ಲೋಟ ಕಾಫಿ ಲೋಟದಲ್ಲಿ ಸಕ್ಕರೆ ಹಾಕಿ. ಓಕೆ, ನೀರಿನ ಲೋಟದಲ್ಲಿ ಮೈದಾ ಹಿಟ್ಟು, ಕಾಫಿ ಲೋಟದಲ್ಲಿ ಸಕ್ಕರೆ ಪುಡಿ. ಓಕೆ, ಚಿಟಿಕೆ ಉಪ್ಪು, ಅದರಲ್ಲೇ ಸಕ್ಕರೆಗೆ ಹಾಕಿ ಮಿಕ್ಸಿ ಮಾಡಿದೀನಿ. ಎಲ್ಲಾ ಸ್ವೀಟ್ಗೂ ಒಂದ್ ಚಿಟಿಕೆ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಅದು ರುಚಿ ಎನ್ಹಾನ್ಸ್ ಆಗುತ್ತೆ. ಈಗ ಕಲ್ಸ್ಲಾ? ಕಲ್ಸಿ ಆಂಟಿ. ಸೊ ಇಂಗ್ರೀಡಿಯೆಂಟ್ಸ್ ಇಷ್ಟೇ ಬೇಕಾಗಿರೋದು ಅಷ್ಟೇ, ಅದಕ್ಕೆ ಏನು ಬೇಡ. ಮೈದಾ ಹಿಟ್ಟು, ಸಕ್ಕರೆ, ಏಲಕ್ಕಿ, ಉಪ್ಪು ಒಂಚೂರು. ಹೌದು, ನೀರ ಕಲ್ಸ್ಕೋಬೇಕಾ ಆಂಟಿ? ಇದೊಂಚೂರು ಮಿಕ್ಸ್ ಮಾಡಿ. ಅಲ್ಲ ಅಂದ್ರೆ ತೆಳು ಕಲ್ಸ್ಕೋಬೇಕಾ ಹೇಗೆ? ಮೀಡಿಯಮ್. ಅದ್ರ ಆಯುಧ ತೋರಿಸ್ತೀನಿ ಆಮೇಲೆ. ಅದ್ರ ಆಯುಧ ತೋರಿಸ್ತೀನಿ. ಹಾ. ಸೊ ಗಂಟಿಲ್ದೆ ಕಲ್ಸ್ಬೇಕಲ್ವಾ ಇದು? ಹೌದು. ಇವಾಗ ನೀವ್ ಮಾಡ್ತಿದ್ದೀರಲ್ಲ ಆಂಟಿ, ಇದ್ರಲ್ಲಿ ಎಷ್ಟಾಗಬಹುದು? ಅದು ಅಂದಾಜು ಏನ್ ಬರಲ್ಲ, ನಂಗೆ ಗೊತ್ತಿಲ್ಲ. ಮಾಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ನಮ್ಗೆ. ಬಹಳ ವರ್ಷ ಆಯ್ತು ನಾನು ಮಾಡಿದನ್ನ. ಹೌದಾ? ವೆರಿ ಗುಡ್. ನೋಡಿ, ಹಾಗಿದ್ರೆ ನಮಗೋಸ್ಕರ ಬಹಳ ವರ್ಷಗಳ ನಂತರ ಇದನ್ನ ಮಾಡಿ ತೋರಿಸ್ತಾ ಇದ್ದಾರೆ. ತುಂಬಾ ವರ್ಷ ಆಯ್ತು. ಸೂಪರ್.
ಸೊ ಹೊಸ ವರ್ಷದಲ್ಲಿ ಇದು ಮೊದಲನೇ ಸ್ವೀಟ್ ಆಂಟಿ. ಹೌದು, ಖಂಡಿತ. ಇದಕ್ಕೆ ರೋಸ್ ವಾಟರ್ ಅಥವಾ ರೋಸ್ ಫ್ಲೇವರ್ ಏನಾದ್ರು ಏನ್ ಬೇಕಾದ್ ಹಾಕೋಬಹುದು. ನನಗೆ ಯಾವ್ದು ಇಷ್ಟ ಆಗಲ್ಲ, ನಾನು ಹಾಕಲ್ಲ. ರೋಸ್ ಫ್ಲೇವರ್ ಏನು ಹಾಕಲ್ಲ ಅನ್ಸುತ್ತೆ. ಅದು ಶೇಪ್ ಆ ತರ ಇದೆ ಅನ್ಬಿಟ್ಟು ಗೊತ್ತಿಲ್ಲ ನನಗೆ. ರೋಸ್ ಕುಕೀಸ್ ಅಂತಾರೆ ಅನ್ಸುತ್ತೆ. ಯಾಕಂದ್ರೆ ಯಾವತ್ತು ನಾವು ತಿಂದಾಗ್ಲೂ ಏನು ರೋಸ್ ಫ್ಲೇವರ್ ಬಂದಿಲ್ಲ ಅದು. ಹಾ, ಸೊ ಇಟ್ಸ್ ಲೈಕ್ ನೋಡಿ, ಈ ಹದ ಇಲ್ಲಿ ಅಷ್ಟೇ. ಏಲಕ್ಕಿ ಇದು ಆಂಟಿ ಅದೆಲ್ಲ ಫುಲ್. ಏಲಕ್ಕಿ. ಹಾ ಅದು ಹಿಟ್ಟಲ್ಲಿ ಗೊತ್ತೇ ಆಗ್ಲಿಲ್ಲ, ಕಲ್ಸಿದ ಮೇಲೆ ಗೊತ್ತಾಗ್ತದೆ. ಹೌದು, ಸೊ ಸ್ವಲ್ಪ ಗಟ್ಟಿನೇ ಕಲ್ಸ್ಬೇಕು ಮೀಡಿಯಂ ಅಲ್ವಾ? ಇಡ್ಲಿ ಹಿಟ್ಟಿನ ಹದ. ಇಡ್ಲಿ ಹಿಟ್ಟು ಕರೆಕ್ಟ್. ಗ್ಯಾಸ್ ಹಚ್ಬೇಕು. ಎಣ್ಣೆ ನಾಟಿ. ಸೊ ಎಣ್ಣೆ ಇವರು ಕಾಯಕ್ ಇಟ್ಕೊಳ್ತಾ ಇದಾರೆ. ಅದು ಕಾಯೋಷ್ಟೊಳಗೆ ಜಸ್ಟ್ ಇನ್ ಕೇಸ್ ನೀವೇನಾದ್ರೂ ನನ್ನ ಚಾನಲ್ ಅಲ್ಲಿ ಅಡ್ಗೆ ಮಾಡ್ಬೇಕು, ಹಾಕಿ ಆಂಟಿ. ನೀವೇನಾದ್ರೂ ನನ್ನ ಚಾನಲ್ ಅಲ್ಲಿ ಅಡ್ಗೆ ಮಾಡ್ಬೇಕು ಅಂತಿದ್ರೆ ರೂಪಾ ಪ್ರಭಾಕರ್ official@gmail.com ಈ ಒಂದು ಮೇಲ್ ಐಡಿಗೆ ನೀವು ಮಾಡ್ಬೇಕು ಅಂತಿರುವಂತ ವೆಜ್ ರೆಸಿಪಿ ಜೊತೆನಲ್ಲಿ ನಿಮ್ಮ ಮನೆ ಅಡ್ರೆಸ್ ಇದಿಷ್ಟನ್ನು ಡೀಟೇಲ್ ಆಗಿ ಕಳಿಸ್ಕೊಟ್ರೆ, ನನಗೆ ವೆಜ್ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಅಂಡ್ ನಿಮ್ಮ ಮನೆ ನಾವು ಬಂದು ಹೋಗೋ ತರ ನನಗೆ ಸ್ವಲ್ಪ ಹತ್ರವಾಗಿತ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನಿಮ್ ಮನೆಗ್ ಬರ್ತೀವಿ, ಶೂಟ್ ಮಾಡ್ತೀವಿ. ಆಂಟಿ ನೋಡಿ ಇಲ್ಲೊಂದ್ ನಿಮಿಷ ಎಣ್ಣೆ ಜೊತೆ ತುಪ್ಪ ಹಾಕೊಳ್ತೀರ ನೋಡ್ಬಿಡಿ. ಹಾಕ್ತಾ ಇದ್ದೀನಿ. ಅದು ಮಿಸ್ ಆಗ್ಬಾರ್ದು ಅಂತ ನಾನು ಕಟ್ ಮಾಡಿದೆ. ಚೂರು ಸುಮ್ಮನೆ ಟೇಸ್ಟ್. ಹಾ, ಸ್ವೀಟ್ ಅಲ್ವಾ? ಹೌದು, ತುಪ್ಪದ ಘಮ ಬರ್ಲಿ ಅಂತ ಎಣ್ಣೆ ಜೊತೆಗೆ ಒಂದ್ ಸ್ವಲ್ಪ ತುಪ್ಪ. ಸೊ ತುಪ್ಪದಲ್ಲೇ ಕರ್ದಿರೋ ಹಾಗೆ ಫೀಲ್ ಬರುತ್ತೆ ಅಲ್ವಾ ಆಂಟಿ? ಹೌದು, ಕರೆಕ್ಟ್. ಸೊ ಹೇಳ್ತಾ ಇದ್ದೆ ನಾನು, ರೂಪಾ ಪ್ರಭಾಕರ್ official@gmail.com ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಿ, ಓಕೆನಾ? ಸೊ ಅವಾಗ ನಿಮ್ ಮನೆಗೆ ಬಂದು ಶೂಟ್ ಮಾಡ್ತೀವಿ. ನೀವು ಮಾಡುವಂತ ಅಡಿಗೆನ ನಿಮ್ಮ ಜೊತೆನೆ ಕೂತು ಟೇಸ್ಟ್ ಮಾಡ್ತೀವಿ. ದಿಸ್ ಇಸ್ ದ ರೋಸ್ ಕುಕೀಸ್ ಮೋಲ್ಡ್. ಅದಕ್ಕೆ ಈ ಹ್ಯಾಂಡಲ್ ಅವರೇ ಕೊಟ್ಟಿದ್ದೀರಾ ಆಂಟಿ? ಎಲ್ಲ ಅವರೇ ಸೆಟ್ ಕೊಟ್ಟಿದ್ದಾರೆ. ಸೂಪರ್. ನೋಡಿ, ನಿಂತಕ್ಕೋಕ್ಕೂ ಅವರೇ ಕೊಟ್ಟಿದ್ದಾರೆ. ಓ, ಹಿಂಗ್ ಡಿಪ್ ಮಾಡಿ ಹಿಂಗ್ ಹಾಕದಾ? ಸೂಪರ್, ಸಕರ. ಎಲ್ಲ ಕಡೆ ಸಿಗುತ್ತಾ ಆಂಟಿ ಇದು? ಎಲ್ಲ ಕಡೆ ಸಿಗುತ್ತೆ. ಹೌದಾ? ನನ್ ಕಣ್ಣಿಗೆ ಯಾಕೆ ಬಿದ್ದಿಲ್ಲ? ಎಲ್ಲ ಸ್ಟೀಲ್ ಅಂಗಡಿಯಲ್ಲೂ ಸಿಗುತ್ತೆ. ಓಹೋ, ಇದ್ರಲ್ಲಿ ಡಿಫ್ರೆಂಟ್ ಶೇಪ್ಸ್ ಏನಾದ್ರು ಇಲ್ಲ, ಇದೊಂದೇ ಶೇಪ್ ಬರೋದು. Rose ನಾನು cookies ಅದೇ shape. ನೋಡ್ತಿದ್ದು ಇದೊಂದೇ ಶೇಪ್. ಅದೇ ನೀಟಾಗಿ ಹಿಂಗ್ ಬಿಡಿಸ್ಕೊಳುತ್ತೆ. ಹೌದು, ದಟ್ಸ್ ದ ಬೆಸ್ಟ್ ಪಾರ್ಟ್ ಅದ್ರದ್ದು. ಎಣ್ಣೆ ಜಾಸ್ತಿ ಕಾಯ್ಬೇಕಾ ಆಂಟಿ ಇದಕ್ಕೆ, ಅಥವಾ ಮೀಡಿಯಂ ಕಾಯ್ಬೇಕು. ಡಿಪ್ ಮಾಡ್ತೀರಾ? ಡಿಪ್ ಒಂಚೂರು ಮಾಡಿದ್ರೆ ನೀಟಾಗಿ ಬಿಡೋದಕ್ಕೆ ಬಿಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದ್ರಲ್ಲಿ ಒಂದು ಡಿಪ್ ತಗೊಂಡ್ರು. ಡಿಪ್ ತಗೊಂಡಿದ್ದಲ್ಲ, ಡಿಪ್ ಕೊಟ್ರು. ನಾವು ಡಿಪ್ ತಗೊಂಡ್ರೆ ಅಷ್ಟೇ ಎಣ್ಣೆಲಿ. ನೋಡಿ ಇವಾಗ ಈಗ ನೋಡಿ, ಇಷ್ಟು ಅರ್ಧಕ್ಕೆ ಮಾತ್ರ ಅದ್ದಬೇಕು. ನೋಡಿ, ಅರ್ಧ ಪೂರ್ತಿ ಮುಳುಗಿಸ್ಬಾರ್ದು. ಬಂತು. ಚೆನ್ನಾಗಿ ಬರ್ತದೆ. ಇದು ಲೋ ಫ್ಲೇಮ್ ಅಲ್ಲಿ ಇರ್ಬೇಕಾ ಆಂಟಿ? ಸ್ವಲ್ಪ ಲೋ ಇದ್ರೆ ಒಳ್ಳೇದು, ಕಪ್ಪಾಗಲ್ಲ. ನಾನು ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ನೋಡಕ್ಕೆ ಸ್ಯಾಂಪಲ್ ಹಾಕಿರ್ತಾರಲ್ಲ, ಅದನ್ನು ಟೇಸ್ಟ್ ಮಾಡಿದೆ. ಕರೆಕ್ಟ್ ಆಗಿದೆ, ಎಲ್ಲ ಪರ್ಫೆಕ್ಟ್ ಆಗಿದೆ. ಐ ಸೂಪರ್. ಅದಕ್ಕೆ ನೋಡೋಣ ಅಂತ ಒರೆಸಿ. ವಾವ್, ರೋಸ್ ಕುಕೀಸ್, ಹಾಟ್ ಚಿಪ್ಸ್ ಅಲ್ಲಿ ಸಿಗುವಂತ ರೋಸ್ ಕುಕೀಸ್ ಇವತ್ತು ಮನೆಯಲ್ಲಿ. ಕರೆಕ್ಟಾಗಿ ಬಂತು. ಸಿಮ್ಮಲ್ ಮಾಡೋದು ಒಳ್ಳೇದು, ಬಣ್ಣ ಹಾಳಾಗಲ್ಲ. ಸಿಮ್ಮಲ್ಲೇ ಮಾಡ್ಕೊಂಡ್ರೆ ಇಟ್ ಇಸ್ ಬೆಟರ್. ಬಣ್ಣ ಹಾಳಾಗಲ್ಲ. ಬಣ್ಣ ಹಾಳಾಗಲ್ಲ, ನೀಟಾಗಿ ಒಳಗಡೆ ಕುಕ್ ಆಗತ್ತಲ್ವಾ? ಇದು ಈ ಥರ ನಿಲ್ಬೇಕು, ಇದೆಲ್ಲಾನು ಬಬಲ್ಸ್ ಎಲ್ಲ. ಅವರೆಲ್ಲ ನಿಲ್ಬೇಕು, ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಇಟ್ಕೊಂತ ನೋಡಿ. ನೋಡು. ಹಾ, ಆಂಟಿ ಇದು ರೋಸ್ ಕುಕ್ಕೀಸ್ ಮಾಡಿದ್ದೀನಿ ಇವತ್ತು. ರೂಪಾಗೆ ಟೇಸ್ಟ್ ನೋಡಕ್ ಕೊಡ್ತಾ ಇದ್ದೀನಿ, ಹೇಗಿದೆ ಅನ್ನೋದು ಹೇಳ್ತಾಳೆ. ಅದನ್ನ ನೀವು ವೀಕ್ಷಣೆ ಮಾಡಿಕೊಂಡು ಇಷ್ಟ ಆದರೆ ಖಂಡಿತ ಮಾಡ್ಕೊಳ್ಳಿ. ಸೊ ಹಾಟ್ ಚಿಪ್ಸ್ ಸ್ಟೈಲ್ ರೋಸ್ ಕುಕೀಸ್ ಸುನಂದ ಆಂಟಿ ರೆಡಿ ಮಾಡಿದ್ದಾರೆ.
ಇದು ನಾನು ಬರೀ ಹೊರಗಡೆ ಅಷ್ಟೇ ಸಿಗುತ್ತೆ ಅನ್ಕೊಂಡಿದ್ದೆ, ಬಟ್ ಈ ತರ ಮೋಲ್ಡ್ ಸಿಕ್ಕಿ ಆರಾಮಾಗಿ ಮನೆಯಲ್ಲಿ ಮಾಡ್ಬೋದು ಅನ್ನೋದು ಗೊತ್ತಿರ್ಲಿಲ್ಲ. ಮೈದಾ ಹಿಟ್ಟು ಆಂಟಿ ಅಕ್ಕಿ ಹಿಟ್ಟಲ್ಲೇ ಮಾಡ್ಕೊಂಡು ಆಪ್ಷನ್ ಮಾಡ್ಕೋಬಹುದಾ? ಅಕ್ಕಿ ಹಿಟ್ಟನ್ನ ಯಾವತ್ತೂ ಮಾಡಿಲ್ಲ. ಹಾ. ಮೈದಾ ಚಿರೋಟಿ ರವಾ ಮಾಡ್ಬೋದು, ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿಗೂ ಮಾಡ್ಬೋದು. ಬೇಕಾದ್ರೆ ನೀವು ಒಂದ್ಸಲ ಬರೀ ಅಕ್ಕಿ ಹಿಟ್ಟಲ್ಲೇ ಟ್ರೈ ಮಾಡ್ಬೇಕು ಅಂದ್ರೆ ಟ್ರೈ ಮಾಡಿ ನೋಡಿ, ಗೊತ್ತಿಲ್ಲ, ರಿಸ್ಕ್ ಇಸ್ ಯೋರ್ಸ್ ಅಲ್ಲ, ಗೊತ್ತಿಲ್ಲ. ನಾನ್ ಮಾಡಿಲ್ಲ ಯಾವತ್ತೂ. ಕರೆಕ್ಟ್. ಸೊ ಮಾಡಿಲ್ದೇ ಇರೋದ್ರ ಬಗ್ಗೆ ಹೇಳಕ್ಕಾಗಲ್ಲ. ಈಗ ಮಾಡಿರುವಂತ ರೋಸ್ ಕುಕೀಸ್ ನ ಟ್ರೈ ಮಾಡುವಂತ ಟೈಮ್. ಆಂಟಿ ನೀವು ಒಂದ್ ಪೀಸ್ ತಗೊಳ್ಳಿ. ಇಲ್ಲ, ನೀವು ನೋಡಿ ತಗೊಳ್ಳಿ ಆಂಟಿ. ಸರಿ ಆಯ್ತು, ನಾನೇ ಮುರ್ಕೊಳ್ತೀನಿ. ಕ್ರಿಸ್ಪಿ ಕೇಳಿಸ್ಕೋಬೇಕು ನೋಡಿ, ಕೇಳಿಸ್ಕೊಳ್ಳಿ ಹೆಂಗೆ ಸೌಂಡ್ ಬರುತ್ತೆ ಅಂತ. ಗೊತ್ತಾಯ್ತಾ ಸೌಂಡು? ಕಡಕ್ ಕಡಕ್ ಅನ್ನತ್ತೆ. ಹಂಗೆ ಹತ್ರ ಬನ್ನಿ. ಕೇಳಿಸ್ತು ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ, ಬಾಯಲ್ಲಿ ಹಾಕೊಂಡ್ರೆ ಇನ್ನೂ ಜಾಸ್ತಿ ಕೇಳಿಸುತ್ತೆ ಅನ್ಸುತ್ತೆ. ಸಖತ್ ಅಲ್ಲಿ ತನಕ ಕೇಳಿಸ್ತಿದೆ ಅನ್ಸುತ್ತೆ. ಸಖತ್. ಆಂಟಿ ಸಖತ್ ಕ್ರಿಸ್ಪಿ ಆಗಿ ಟೇಸ್ಟಿಯಾಗಿ ಆಗಿದೆ. ಆಗತ್ತೆ, ಹೊರಗಡೆ ಸಿಗೋ ತರನೇ ಆಗತ್ತೆ. ನಾನು ಹಿಂದೆ ಸುಮಾರು 40 ವರ್ಷದ ಹಿಂದೆ ಮಾಡ್ತಿದ್ದೆ. ಕಬ್ಬಣದ ಮೋಲ್ಡ್ ಸಿಕ್ತಿತ್ತು, ತುಂಬಾ ಚೆನ್ನಾಗಿರೋದು ಮೋಲ್ಡ್. ಅದು ಈಗಲೂ ಸಿಕ್ಕತ್ತೆ, ತಂದಿಟ್ಕೋಬೇಕು ಅನ್ಕೊಂಡಿದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಬರುತ್ತಲ್ಲ ದೋಸೆ ಹೆಂಚು, ಆ ತರದ ಮೆಟೀರಿಯಲ್ ಮಾಡಿರೋದು ಇದು. ನಾನ್ ಸ್ಟಿಕ್ ಅಂತೀರಾ? ಓಕೆ ಓಕೆ. ಇದು ಬಾಯಲ್ಲಿ ಹಾಕೊಂಡು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ, ಅಷ್ಟು ಕ್ರಿಸ್ಪಿ ಸೌಂಡ್ ಬರ್ತಾನೆ ನೋಡಿ. ಹೌದು. ಸೊ ಇದರಿಂದ ನಿಮ್ಗೆ ಗೊತ್ತಾಗಿದೆ ಇದು ಯಾವ ಕ್ರಿಸ್ಪಿ ಲೆವೆಲ್ ಅಲ್ಲಿ ಇದೆ ತುಂಬಾ ಅಂತ. ಇಷ್ಟ ಆಗುತ್ತೆ. ಹೌದು, ಇದು ತುಂಬಾನೇ ಸಂತೋಷವಾಗಿ ತಿಂತಾರೆ ಮಕ್ಕಳು. ಎಷ್ಟು ದಿವಸ ಇಡ್ಬೋದು ಆಂಟಿ ಇದು? 15 ದಿನ ಇಡ್ಬೋದು. ಕರ್ದಿದ್ದಲ್ವಾ, 15 ದಿನ ಹೊರಗೆ ಇಡ್ಬೋದು. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸಖತ್ ಕ್ರಿಸ್ಪಿ ಆಗಿ, ಕ್ರಿಸ್ಪಿ ಅಂದ ತಕ್ಷಣ ಕಟ್ಟಲಾಗಿಲ್ಲ. ಸ್ವೀಟ್, ತುಂಬಾ ಸ್ವೀಟು ಇರಲ್ಲ, ತುಂಬಾ ಸಪ್ಪೇನು ಇರಲ್ಲ. ಹೌದು, ಮೀಡಿಯಂ ಆಗಿರುತ್ತೆ. ಅಂಡ್ ಕಟಕಲಾಗಿಲ್ಲ, ಯಾಕಂದ್ರೆ ಕಟಕಲ್ ಬೇರೆ ಕ್ರಿಸ್ಪಿ ಬೇರೆ. ಹೌದು. ಸೊ ಇದು ಕಟಕಲಾಗಿಲ್ಲ. ಇದ್ರಲ್ಲಿ ಮಾಡಿದ್ರೆ ಕಟಕಲಾಗುತ್ತೆ ಮೋಸ್ಟ್ಲಿ ಅಕ್ಕಿ ಅಕ್ಕಿ ಹಿಟ್ಟಲ್ಲಿ. ಹೌದಾ? ಓಕೆ. ಎನಿವೇಸ್, ಅಂದ್ರೆ ಎಷ್ಟೊಂದ್ ಜನ ಇವಾಗ ಮೈದಾ ಬೇಡ ಅಂತ ಹೇಳಿ ಇದ್ ಮಾಡ್ತಾರೆ. ಸೊ ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಹಾಕೊಳ್ಳಿ. ಎನಿವೇಸ್, ಹಾಟ್ ಚಿಪ್ಸ್ ಅಂಗಡಿಲಿ ಸಿಗೋ ಸ್ಟೈಲ್ ರೋಸ್ ಕುಕೀಸ್ ನ ಇವತ್ತು ರೆಸಿಪಿನ ಆಂಟಿ ಮಾಡಿ ತೋರಿಸಿದ್ದಾರೆ. ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ನೀವು ಮಾಡಬಹುದು, ನೀವು ನಿಮ್ಮ ಮಕ್ಕಳಿಗೆ ಸ್ಟಾರ್ ಆಗ್ಬಹುದು. ಓಕೆ, ಸ್ಟಾರ್ ಮಾಮ್. ಆಂಟಿ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇದೊಂಥರ ತುಂಬಾನೇ ಡಿಫ್ರೆಂಟ್ ರೆಸಿಪಿನೇ ಇವತ್ತು ಅಲ್ವಾ? ಸೊ ಒಂದ್ ಒಳ್ಳೆ ರೆಸಿಪಿ ತೋರಿಸ್ಕೊಟ್ಟಿದ್ದೀರಾ. ಈಗ ಬರ್ತಾ ಇರೋ 3 ರೆಸಿಪಿನೂ ಡಿಫ್ರೆಂಟ್. ಹೌದು ಹೌದು. ರೀಸೆಂಟ್ ಟೈಮ್ ಅಲ್ಲಿ ಏನೇನ್ ಬಂದಿದೆ ಅದಷ್ಟೂನು ಕಂಪ್ಲೀಟ್ಲಿ ಇಟ್ ಇಸ್ ಅ ಡಿಫ್ರೆಂಟ್ ರೆಸಿಪೀಸ್. ಅಂದ್ರೆ ಆಂಟಿ ನೀವು ಸಾಮಾನ್ಯವಾಗಿ ನೀವು ತೋರಿಸಿರೋದು ಅಷ್ಟೇ. ಇವಾಗ ಎಷ್ಟೊಂದಾಗಿರ್ಬೋದಾ, ನಿಂಬೆ ಹಣ್ಣಿನ ಗೊಜ್ಜು ಆಗಿರಬಹುದು, ಇದು ಅಷ್ಟೇ. ಆಮೇಲೆ ಆಲ್ ವೆರೈಟೀಸ್ ಅಂಡ್ ನಾರ್ಮಲ್ ಆದ್ರೂ ವಿತ್ ಅ ಟ್ವಿಸ್ಟೇ ಇರುತ್ತೆ ಅಲ್ವಾ? ಪಲ್ಯದ ಪುಡಿ, ದಿಢೀರ್ ಪಲ್ಯದ ಪುಡಿ ಆಗಿರ್ಬಹುದು, ಅಥವಾ ದಿಢೀರ್ ಸಾರ್ ಆಗಿರ್ಬಹುದು, ಎಲ್ಲ ಎಷ್ಟ್ ಮಾಡಿದೀವಲ್ವಾ? ಆಂಟಿ ಎಷ್ಟ್ ಮಾಡಿದಾರೆ ನಾನು ಲಿಸ್ಟ್ ಮರ್ತೋಗಿದ್ದೀನಿ ಇವಾಗ. 2 ವರ್ಷದಿಂದ ಮಾಡ್ತಾ ಇದೀವಿ. ಮತ್ತೆ ಲಿಸ್ಟ್ ಮರ್ತೋಗಿದೀವಿ. ಎಷ್ಟು ರೆಸಿಪೀಸ್ ಮಾಡಿದೀರಾ ಆಂಟಿ? ಆಲ್ಮೋಸ್ಟ್ 20 ರೆಸಿಪಿ ಆಗಿರ್ಬೇಕು. ಆಂಟಿ ಇನ್ನು ಜಾಸ್ತಿ ಆಗಿರ್ಬೇಕು. ಇಲ್ಲ ಆಂಟಿ, ಇನ್ನು ಜಾಸ್ತಿ ಆಗಿದೆ. 100% ಜಾಸ್ತಿ ಆಗಿದೆ. ನಾವು ವಾರಕ್ಕೊಂದು ಕೊಡ್ತಿದ್ದೀರಾ? ಜಾಸ್ತಿ. ಎನಿವೇಸ್, ಆ ಕೌಂಟ್ ಆಮೇಲೆ ಇಟ್ಕೊಳ್ಳೋಣ. ಕೌಂಟ್ ಮಾಡೋಣಂತೆ. ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಓಕೆ, ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋ ಸಿಗಲ್ಲದನ್ನ ನಾನ್ ಮರೆಯೋದಿಲ್ಲ. ಓಕೆನಾ? ಬಾಯ್ ಹೇಳ್ಬಿಡಿ ಆಂಟಿ. ಬಾಯ್ ಬಾಯ್. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಅದರಿಂದ ಚಾನಲ್ ಮುಂದೆ ಬರುತ್ತೆ. ನಿಮ್ಮಂತವ್ರು ಇದ್ರೆ ಬಂದು ಮಾಡಿ, ನೀವು ಅದನ್ನ, ಅದು ಸಂತೋಷ ಅವ್ರಿಗೆ. ಮಾಡಿ. ಮುಕ್ತಿನಾಗದಲ್ಲಿ ಆಂಟಿ ಸಿಗ್ತಾರೆ, ಭೇಟಿ ಮಾಡಿ, ಫೋಟೋ ತಗೊಳ್ಳಿ. ಮಾಡ್ತಾರೆ, ಸುಮಾರು ಜನ ಬಂದ್ ಮಾಡ್ತಾರೆ. ನಿಮ್ಮನೆ ಡಬ್ಬಗಳು ನೋಡಕ್ಕೆ ಖುಷಿ ಆಗುತ್ತೆ, ನಿಮ್ಮನೆ ಸ್ಟೀಲ್ ಪಾತ್ರೆ ನೋಡಕ್ ಖುಷಿ ಆಗುತ್ತೆ, ಬಂದ್ ಹೇಳಿ ಹೋಗ್ತಾರೆ. ಅದೆಲ್ಲ ಕೇಳಿ ನಿಮಗೆ ಖುಷಿ ಆಗುತ್ತೆ? ಆಗತ್ತೆ. ಸರಿ, ಓಕೆ ಆಂಟಿ, ಥ್ಯಾಂಕ್ ಯು ಸೋ ಮಚ್. ನಾನು ಡಬ್ಬಕ್ ದುಡ್ಡು ಹಾಕಿದ್ದಕ್ಕೂ ಸಾರ್ಥಕ ಅನ್ಸ್ತು. ಅದು ಪೈಸಾ ವಸೂಲ್. ಓಕೆ, ಬಾಯ್.